ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿ ಅಂದರೆ ಏನು, ಪ್ರೀತಿಯನ್ನು ಕಳ್ಕೊಂಡಾಗ ನಾವು ಹೇಗೆ ಡಿಪ್ರೆಷನ್ಗೆ ಹೋಗ್ತೀವಿ ಅನ್ನೋ ವಿಚಾರನ ನಿನ್ನೆ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಲವ್ ಅಂದರೆ ರೆಸ್ಪೆಕ್ಟ್ ಅಂತ, ಲವ್ ಅಂದರೆ ಅಟ್ರ್ಯಾಕ್ಷನ್ ಅಂತ, ಲವ್ ಅಂದರೆ ಕೇರ್ ಅಂತ, ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾ ಇರೋದು ಅಂತ, ಲವ್ ಅಂದರೆ ಟ್ರಸ್ಟ್ ಅಂತ, ಲವ್ ಅಂದರೆ ಬಿಲೀಫ್, ನಂಬಿಕೆ. ಇದನ್ನು ಕಳ್ಕೊಂಡ್ಮೇಲೆ ಎಷ್ಟು ಕೋಟಿ ಆಸ್ತಿ ಇದ್ದರೂ ಏನೂ ಲಾಭ ಇಲ್ಲ, ಎಷ್ಟು ಓದಿದ್ರೂ ಲಾಭ ಇಲ್ಲ, ಎಷ್ಟೇ ರೂಪ ಯೌವನ ಹಣಬಲ ಜನಬಲ ಎಲ್ಲ ಇದ್ದು ಕೂಡ ವೇಸ್ಟೇ ಅನಿಸುತ್ತೆ. ಇವತ್ತು ಜಗತ್ತು ನಿಂತಿರೋದೇ ಒಂದು ನಂಬಿಕೆ ಮೇಲೆ, ಲವ್ ಮೇಲೆ. ಲವ್ಗೆ ಹಲವಾರು ಅರ್ಥಗಳಿದೆ. ನಿನ್ನೆ ಸಂಚಿಕೆಯಲ್ಲಿ ಈ ಬಾಂಧವ್ಯದಲ್ಲಿ, ಸಂಬಂಧಗಳಲ್ಲಿ, ಫ್ರೆಂಡ್ಸ್ಗಳಲ್ಲಿ ಲವ್ ಹೆಂಗೆ ಬ್ರೇಕ್ ಆಗುತ್ತೆ, ಕಾರಣ ಏನು, ಸೂರ್ಯ ಮತ್ತು ಶುಕ್ರ ಗ್ರಹದ ಪವರಿಂದ ಅದು ಯಾವ ರೀತಿ ಪರಿಹಾರ ಮಾಡಿಕೊಂಡ್ರೆ ಮತ್ತೆ ನಾವು ಒಂದಾಗ್ತೀವಿ, ಹೊಂದಾಣಿಕೆ ಆಗತ್ತೆ ಅನ್ನೋ ವಿಚಾರದಲ್ಲಿ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಇವತ್ತು ಹಣದ ವಿಚಾರದಲ್ಲಿ ಎಷ್ಟೋ ತಪ್ಪುಗಳು ನಡೀತಾ ಇದೆ. ಹಣ, ದುಡ್ಡೇ ದೊಡ್ಡಪ್ಪ. ನನ್ನ ಹತ್ರ ಒಬ್ಬರು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರು ಹೋದ ತಿಂಗಳು. ಅವ್ರು ಯಾವುದೋ ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ಕೊಂಡಿದ್ದಾರೆ ಸುಮಾರು 15 ವರ್ಷದಿಂದ. ಅವ್ರದ್ದೇನು ಸಮಸ್ಯೆ ಅಂತಂದರೆ, ನನಗೆ ಸಿಕ್ಕಾಪಟ್ಟೆ ಸಾಲ ಆಗಿದೆ, ಆ ಸಾಲ ತೀರಿಸೋಷ್ಟು ಸಂಬಳ ನನಗೆ ಬರ್ತಿಲ್ಲ, ನನ್ನ ಹತ್ರ ಜಮೀನಿಲ್ಲ ಮಾರಿಬಿಟ್ಟು ಸಾಲ ತೀರ್ಸೋಕ್ಕೆ, ನನ್ನ ಹತ್ರ ಸ್ವಂತ ಮನೆ ಇಲ್ಲ, ಸ್ವಂತ ಮನೆ ಮಾರಿಬಿಟ್ಟು ಸಾಲ ತೀರ್ಸೋಕ್ಕೆ, ನನ್ನ ಹತ್ರ ಸಾಕಷ್ಟು ಒಡವೆಗಳಿಲ್ಲ ಮಾರಿಬಿಟ್ಟು ಸಾಲ ತೀರ್ಸೋಕ್ಕೆ, ನನಗೆ ಬೇರೆ ಇನ್ಕಮ್ ಇಲ್ಲ, ಏನಾದ್ರು ಮಾಡಿ ನನ್ನ ಸಾಲ ತೀರ್ಸೋಕ್ಕೆ, ಸೈಟ್ ಇಲ್ಲ, ಜಮೀನಿಲ್ಲ, ಯಾವುದೂ ಇಲ್ಲ, ಆದರೆ ಸಾಲ ಮಾತ್ರ ಜಾಸ್ತಿ ಇದೆ. ಹೀಗಾಗಿ ನನಗೆ ಮರ್ಯಾದೆ ಪ್ರಶ್ನೆ. ನನಗಾಗಿ ನಾನು ಸಾಲ ಮಾಡಲಿಲ್ಲ, ನನ್ನ ಊಟ ಬಟ್ಟೆಗೋಸ್ಕರ ಸಾಲ ಮಾಡಲಿಲ್ಲ, ಆದರೆ ಸಾಲ ಮಾತ್ರ ಜಾಸ್ತಿ ಇದೆ ಅಂತ ಅಂದರು. ಎಷ್ಟಿರ್ಬೋದು ನಿಮ್ಮ ಸಾಲ ಅಂತ ಕೇಳಿದಾಗ ಅವ್ರಿಗೆ ತುಂಬ ಯೋಚನೆ ಮಾಡಿ ನನ್ನ ಹತ್ರ ಹೇಳಿದ್ರು. ನಾನೇನು ಒಂದು 20-30 ಲಕ್ಷ ಇರ್ಬೋದೇನೋ ಪಾಪ ಅಂದ್ಕೊಂಡೆ. ಸುಮಾರು 1 ಕೋಟಿ ರೂಪಾಯಿ ಅಷ್ಟು ಸಾಲ ಇದೆಯಂತೆ ಅವ್ರಿಗೆ. ನಾನು ಕೇಳಿದೆ, 1 ಕೋಟಿ ರೂಪಾಯಿ ಸಾಲ ತೊಗೊಂಡು ಸೈಟ್ ತೊಗೊಂಡ್ರ, ಮನೆ ತೊಗೊಂಡ್ರ, ಅಥವಾ ಜಮೀನು ತೊಗೊಂಡ್ರ, ಏನು ತೊಗೊಂಡ್ರಿ, ಯಾಕೆ ಸಾಲ ಮಾಡಿದ್ರಿ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ರು, ನನಗೆ ಗೊತ್ತೇ ಇಲ್ಲ ಸಾಲ ಆಗಿರೋದು ಅಂತಂದರು. ಮತ್ತು ಹೆಂಗೆ ಸಾಲ ಮಾಡಿದ್ರಿ 1 ಕೋಟಿ ಹತ್ತತ್ರ? ನಾನಲ್ಲ ಮಾಡಿದ್ದು, ಮತ್ತಿನ್ಯಾರು? ನನ್ನ ಹೆಂಡ್ತಿ ಸಾಲ ಮಾಡಿಬಿಟ್ಟಿದ್ದಾಳೆ. ಹೆಂಗೆ ಸಾಲ? ಅವ್ರಿಗೆ ಹೆಂಗೆ ನಿಮಗೆ ಸಾಲ? ಅವ್ರಿಗೆ ಯಾರು ಅಷ್ಟೊಂದು ಸಾಲ ಕೊಟ್ಟೋಕ್ಕೆ? ನಿಮ್ಮ ಹೆಂಡ್ತಿ ಏನೋ ಗೌರ್ಮೆಂಟ್ ಕೆಲಸದಲ್ಲಿದ್ದಾಳ? ಇಲ್ಲ. ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾರೆ ನಿಮ್ಮ ಹೆಂಡ್ತಿ? ಇಲ್ಲ. ಅಥವಾ ಓನ್ ಬಿಸ್ನೆಸ್ ಮಾಡ್ತಾರೆ ನಿಮ್ಮ ಹೆಂಡ್ತಿ? ಅದೂ ಇಲ್ಲ. ಮತ್ತು ಹೆಂಡ್ತಿಗೆ ಹೆಂಗೆ ಅಷ್ಟು ಸಾಲ ಕೊಟ್ಟರು ಜನ? ಯಾವ ಆಧಾರದ ಮೇಲೆ ಸಾಲ ಕೊಟ್ಟರು? ನಂಗೆ ಅದು ಗೊತ್ತಾಗ್ತಿಲ್ಲ ಅಂದ ಗಂಡ. ಮತ್ತೇನು ನಿಮ್ಗೇನು ಗೊತ್ತಿದೆ? ನಾನಂತೂ ಸಾಲ ಮಾಡಿಲ್ಲ, ನನ್ನ ಹೆಂಡ್ತಿ ಸಾಲ ಮಾಡಿರೋದು 1 ಕೋಟಿ ಹತ್ರ ಇದೆ. ಈಗ ನಾನು ತೀರಿಸಲಿಲ್ಲ ಅಂದರೆ ಈಗ ಭಾಳ ಕಷ್ಟ ಇದೆ. ಸಾಲಗಾರೆಲ್ಲ ಮನೆ ಮುಂದೆ ಬಂದು ಗಲಾಟೆ ಮಾಡಿ ನನಗೆ, ನನ್ನ ಹೆಂಡ್ತಿಗೆಲ್ಲ ಹೊಡೆದಿದ್ದಾರೆ, ಭಾಳಷ್ಟು ಅವಮಾನ ಮಾಡಿದ್ದಾರೆ, ನಮ್ಮ ಮೇಲೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಇದೆ ನಮ್ಮ ಮೇಲೆ, ನನ್ನ ಹೆಂಡ್ತಿ ಮೇಲೆ. ನನಗೆ ಗೊತ್ತೇ ಇಲ್ಲ ಸಾಲ ಮಾಡಿರೋದು ನನ್ನ ಹೆಂಡ್ತಿ. ನಾನು ಯಾರಿಗೂ ಸಾಲ ತೊಗೊಂಬಂದಿಲ್ಲ, ಯಾರಿಗೂ ಸಾಲ ಕೊಟ್ಟಿಲ್ಲ, ಆದರೆ ಇವತ್ತು 1 ಕೋಟಿ ರೂಪಾಯಿಗೆ ಜವಾಬ್ದಾರಿ ನಾನಾಗಿದ್ದೀನಿ, ನನ್ನ ಹೆಂಡ್ತಿ ಮಾಡಿದ ತಪ್ಪಿಗೆ ಅಂತ ಹೇಳಿದ್ರು. ನೋಡಿ ಇದು ಹೆಂಗಿದೆ. ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಈ ಎಪಿಸೋಡ್ನಲ್ಲಿ ಬರೋ ಈ ಕಂಟೆಂಟ್ನ ಸಬ್ಜೆಕ್ಟ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ಹೆಂಡ್ತಿ ಮಾಡಿರೋ ಸಾಲ ಗಂಡ ತೀರಿಸ್ಬೇಕು. ಎಷ್ಟು? 1 ಕೋಟಿ ಹತ್ತತ್ರ ಇದೆ, ಬಡ್ಡಿ ಎಲ್ಲ ಸೇರಿ. ಈಗ ತೀರ್ಸೋಕ್ಕೆ ಅವ್ರ ಹತ್ರ ಅಷ್ಟು ಆದಾಯ ಇಲ್ಲ.
ಮೊದಲೇ ಹೇಳ್ಬಿಟ್ಟಿರಿ, ಮನೆ, ಸೈಟು, ಹೊಲ, ಗದ್ದೆ ಯಾವುದೂ ಇಲ್ಲ, ಒಟ್ಲು ಸಾಲ ತೀರಿಸ್ಬೇಕು. ಸಾಲ ತೀರಿಸಲಿಲ್ಲ ಅಂದರೆ ಭಾಳ ತೊಂದರೆ ಆಗುತ್ತೆ. ಅವನು ಇರೋದೇ ಬಾಡಿಗೆ ಮನೆಯಲ್ಲಿ, ಅದಲ್ಲ ಲೀಸ್ ಮನೇಲಿ ಇದ್ದಾನಂತೆ. ಇನ್ನೇನು ಅದರಿಂದ 6 ತಿಂಗಳಲ್ಲಿ ಲೀಸ್ ಪೀರಿಯಡ್ ಮುಗಿದೋಯ್ತು, ಮನೆ ಖಾಲಿ ಮಾಡ್ಕೊಳ್ಬೇಕು. ಓನರ್ ಖಾಲಿ ಮಾಡಿ ಅಂತಾರಂತೆ. ಯಾಕಂದರೆ ಮನೆ ಮುಂದೆ ಸಿಕ್ಕಾಪಟ್ಟೆ ಜನ ಬಂದು ಗಲಾಟೆ ಮಾಡ್ತಾರೆ, ಬಾಯಿ ಬಂದಾಗೆಲ್ಲ ಬೈತಾರಂತೆ. ನೀನು ಹೆಂಡ್ತಿ ಅಂತ ತೊಗೊಳ್ಳೋ, ನೀನು ಹಂಗೆ ತೊಗೊಳ್ಳೋ, ಹಿಂಗೆ ಅಂತೇಳಿ. ಇದೆಲ್ಲ ನೋಡ್ಬಿಟ್ಟು ಓನರ್ ಬೇಗ ಮನೆ ಖಾಲಿ ಮಾಡ್ಕೊಂಡು ಹೋಗ್ರಿ, ನೀವು ಬೇಗ ಈಗಲೇ ಕೊಡ್ತೀನಿ ದುಡ್ಡು ತೊಗೊಂಡೋಗ್ರಿ ಅಂತ. ಈಗ ಅವನಿಗೆ ಊಟ ಮಾಡೋಕ್ಕಾಗ್ತಿಲ್ಲ, ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಮರ್ಯಾದೆ ಹೋಯಿತು ಹೆಂಡ್ತಿಯಿಂದ. ಹೆಂಡ್ತಿಗೆ ಯಾಕೆ ಈ ಥರ ಆಯಿತು ಅಂತ ಪ್ರಶ್ನೆ ಕೇಳಿದ್ವಿ ನಾವು. ಆ ಹೆಂಡ್ತಿ ಎಂಥ ಬ್ರಿಲಿಯಂಟ್ ಅಂತಂದರೆ ನೋಡಿ, ಮನೇದು ಹೆಂಗಸು ಒಂದೊಂದ್ಸಲ ಸರಿ ಇಲ್ಲ ಅಂದರೆ ಹಿಂಗಾಗತ್ತೆ. ಈಗ ಲಕ್ಷ್ಮೀ ಶ್ರೀನಿವಾಸು ದುಡ್ಡಿಟ್ಟಿದ್ದಾನೆ, ಒಂದು 5 ಲಕ್ಷ ದುಡ್ಡಿದೆ ನನ್ನ ಹತ್ರ. ಏನು ಮಾಡಲಿ, ದುಡ್ಡು ಇದೆಯಲ್ಲ 5 ಲಕ್ಷ, ಬ್ಯಾಂಕ್ ಹಾಕ್ಬಿಟ್ರೆ FD ಬರುತ್ತೆ, ಇನ್ಕಮ್ ಟ್ಯಾಕ್ಸ್ ಹೋಗುತ್ತೆ. 5 ಲಕ್ಷ ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಿರ್ತೀನಿ. ನಮ್ಮ ಎದುರುಗಡೆ ಮನೇಲಿ ಒಬ್ಳು ಇದ್ದಾಳೆ. ಅವಳೇನು ಮಾಡ್ತಾಳೆ, ಲಕ್ಷ್ಮೀ ಶ್ರೀನಿವಾಸ್ ಸ್ವಲ್ಪ ದುಡ್ಡಿದ್ರೆ ಕೊಡಿ, ನಾನು ನಿಮ್ಮ ದುಡ್ಡಿಗೆ ಜವಾಬ್ದಾರಿ, ನಿಮ್ಮ ದುಡ್ಡನ್ನ ನಾನು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡ್ತೀನಿ, ಅವಾಗ ನಿಮಗೂ ಇಂಟ್ರೆಸ್ಟ್ ಬರುತ್ತೆ, ನನಗೂ ಒಂದಷ್ಟಿಷ್ಟು ಕಮಿಷನ್ ಸಿಗುತ್ತೆ ಅಂತ ಅಂದು. ಓಹ್, ಎದುರುಗಡೆ ತುಂಬ ವರ್ಷದಿಂದ ಮನೆ ಮುಂದಿದ್ದಾರೆ ಒಳ್ಳೆ ಜನ ಅಂಥೇಳಿ ನಾನೇನು ಮಾಡಿದೆ, 5 ಲಕ್ಷ ಆಕೆ ಕೊಡ್ತೀನಿ. ಅವಳೇನು ಮಾಡ್ತಾಳೆ, 5 ಲಕ್ಷನ ಬಡ್ಡಿಗೆ ಬಿಡ್ತಾಳೆ. ಅಲ್ಲಿ 10 ರೂಪಾಯಿಗೆ ಬಡ್ಡಿ ಬಿಟ್ಟರು ನನಗೆ 5-6 ಕೊಡೋದು, ಉಳಿಕೆ ಪರ್ಸೆಂಟ್ ಅವಳು ಇಟ್ಕೊಳ್ಳೋದು. ಹೀಗೆ ಅವಳು ಹಾಗೆ ಎಲ್ಲರ ಹತ್ರನೂ ಮಾಡಿ ಒಂದು 5 ತಿಂಗಳು ನಂಗೆ ಚೆನ್ನಾಗಿ ಬಡ್ಡಿ ಕೊಟ್ಟಳು. 5 ತಿಂಗಳು 6 ತಿಂಗಳು ಆದಮೇಲೆ ಬಡ್ಡಿ ಇಳಿಸ್ಬಿಟ್ಟಕ್ಕೆ ಅವನು ನನ್ನಿಂದ ದುಡ್ಡು ತೊಗೊಂಡ್ಕೊಟ್ಟೆ, ಅವನು ಯಾರೋ ಊರು ಬಿಟ್ಟೊಟ್ಟಾಗಿರ್ತಾನೆ, ಅವನು. ಹೀಗೆ ಸುಮಾರು ಜನ ಹತ್ರ 5 ಲಕ್ಷ 10 ಲಕ್ಷ ದುಡ್ಡು ತೊಗೊಳ್ಳೋದು. ನೋಡಿ ಎಂಥ ಜನ, ಆಕೆ ದುಡ್ಡು ಕೊಟ್ಟಿರೋದು, ಏನು ಶ್ಯೂರಿಟಿ ಇಲ್ಲ, ತೊಗೊಳ್ಳೋದು. ನನ್ನ ಹತ್ರ 5%ಗೆ ತೊಗೊಳ್ಳೋದು, ಅವಳು 10%ಗೆ ಬಡ್ಡಿ ಕೊಡೋದು, 5% ಅವಳಿಗೆ, ನನಗೆ 5%. ಈ ಥರ ಅಲ್ಲಿ ಕೈ ಎತ್ತಿಬಿಟ್ರೆ ಅವ್ರು ದುಡ್ಡು ಕೊಡಲಿಲ್ಲ, ನನಗೆ ದುಡ್ಡು ಲಾಸ್, ನನಗೂ ದುಡ್ಡು ಬರೋಲ್ಲ. ಈ ಥರ ಆಗಿ ದುಡ್ಡು ಕೊಟ್ಟವರೆಲ್ಲ ಹೋಗಿ ಇವತ್ತು ಅವಳ ಮುಂದೆ ಗಲಾಟೆ ಮಾಡ್ತಿದ್ದಾರೆ. ಇದು ಹೆಂಡ್ತಿ ಮಾಡಿರೋ ಕುತಂತ್ರ, ಇದು ದುಡ್ಡಿನ ಆಸೆ, ಇಂಟ್ರೆಸ್ಟ್ ಆಸೆಗೆ ಮಾಡಿರೋವಂಥದ್ದು. ಈ ಥರದ್ದು ಭಾಳ ನಡೀತಾ ಇದೆ. ಚೀಟಿ ಹಾಕೋದು, ಚೀಟಿ ನಡೆಸೋದು, ಗಂಡಂಗೆ ಗೊತ್ತಿಲ್ದಾನೆ, ಗಂಡಂಗೆ ಗೊತ್ತಿಲ್ಲಂಗೆ ದುಡ್ಡೆಲ್ಲ ಇರ್ತಾರೆ, ಅವ್ರು ಇರುತ್ತೆ ತೊಗೊಂಬಂದು ಬಡ್ಡಿಗೆ ಬಿಟ್ಬಿಟ್ಟು ಕೊನೆಗೆ ಸಾಲ ಕೊಟ್ಟರೆ ಊರು ಬಿಟ್ಬಿಡ್ತಾರೆ, ಸಾಲ ಕೊಟ್ಟರೆ ಸತ್ತೋಗ್ತಾರೆ, ಸಾಲ ಕೊಟ್ಟರು ಕೊಡೋದೇ ಇಲ್ಲ ಅಂತಾರೆ. ಏನು ಪ್ರೂಫ್ ಇಲ್ಲ, ಎಂಥದ್ದಿಲ್ಲ, ಡಾಕ್ಯುಮೆಂಟ್ ಎವಿಡೆನ್ಸ್ ಇಲ್ಲ, ಏನಿಲ್ಲ, ಏನೋ ಬಾಯಿ ಮಾತಿಗೆ ನಂಬಿಕೆ ಮೇಲೆ ಎಲ್ಲ ದುಡ್ಡು ಕೊಟ್ಟು ಇವತ್ತು ಒಂದು 10 ಜನ ಹತ್ರ ಆ ಅಮ್ಮ ಏನು ಮಾಡಲೆ, ನನ್ನ ಹತ್ರ, ಅವ್ರ ಹತ್ರ, ಇವ್ರ ಹತ್ರ, ಎಲ್ಲರ ಹತ್ರನೂ ತೊಗೊಂಡೋಗಿ ಬಡ್ಡಿಗೆ ಬಿಟ್ಬಿಟ್ಟು ಕೆಲವರು ಕೊಡೋರು ಕೊಟ್ಟರು, ಕೆಲವು ಊರೇ ಖಾಲಿ ಮಾಡಿದ್ರು, ಕೆಲವು ಕೊಡೋದೇ ಇಲ್ಲ ಅಂತ ಗಲಾಟೆ ಮಾಡ್ತಾರಂತೆ. ಈಗ ಆಕೆ ನನಗೆ 5 ಲಕ್ಷ ಬರಲೇಬೇಕೀಗ, ನಾನು ಆಗ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡ್ತಾಯಿದ್ದೀನಿ. ಹಾಗೆ ನಂತರದು 10-20 ಜನ ಹೋಗಿ ಅವ್ರ ಮನೆ ಮುಂದೆ ಗಲಾಟೆ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ. ಇದು ರಿಯಾಲಿಟಿ ಶೋ. ಮನೇಲಿ ಗಂಡ ದುಡಿದು ತಂದು ಕಷ್ಟಪಟ್ಟು ಮಳೆ ಗುಡುಗು ಮಿಂಚು ಪಾಪ ದುಡ್ಕೊಂಬಂದು ಏನು ಸಂಪಾದನೆ ಮಾಡಿ ಹೆಂಡತಿ ಮಕ್ಕಳು ಸಾಕಬೇಕು ಅಂತ ಹೇಳಿದ್ರೆ, ರಾತ್ರಿ ಶ್ರೀಮಂತರಾಗಬೇಕು ಅಂತ ಕೆಲವು ಮನೆ ಹೆಂಗಸರು ಏನು ಮಾಡ್ತಾರೆ, ಚೀಟಿ ನಡೆಸೋದು, ಗಂಡ ಗೊತ್ತಿಲ್ಲದೇನೆ ಚೀಟಿ ನಡೆಸೋದು, ತಿಂಗಳು ಕಟ್ತಿರ್ತಾರೆ. ಯಾವನೊಬ್ಬ ಕೂಗ್ಬಿಟ್ಟು ಚೀಟಿ ತೊಗೊಂಬಿಟ್ಟು ಕೈ ಎತ್ಬಿಡ್ತಾನೆ, ಕೊಡೋದೆಲ್ಲ ದುಡ್ಡು, ಅದನ್ನೆಲ್ಲ ಇವರೇ ಬೇರೆ ಮಾಡಬೇಕು. ಆಗ ಗಂಡನ ತಲೆ ಮೇಲೆ ಹಾಕ್ತಾರೆ. ಹೀಗೆ ಅವ್ರಿವ್ರ ಬಡ್ಡಿಗೆ ಆಸೆಗೋಸ್ಕರ ಅವ್ರಿವ್ರ ಮನೆಯಿಂದ ದುಡ್ಡು ತೊಗೊಳ್ಳೋದು, ನನ್ನ ಹತ್ರ 2% ತೊಗೊಳ್ಳೋದು, ಅವ್ರು 10% ಕೊಡೋದು. ಈ ಥರದಲ್ಲಿ ರಾತ್ರಿ ಶ್ರೀಮಂತರಾಗಬೇಕು. ಇದಕ್ಕೆ ಎಂಡೇ ಇಲ್ಲ. ಈ ಚೀಟ್ ಫಂಡಲ್ಲಿ ಕೆಲಸ ಮಾಡೋರು, ಮೊನ್ನೆ ಯಾರೋ ಒಬ್ಬರು ರಿಟೈರ್ಡ್ ಆದ್ರಂತೆ. ರಿಟೈರ್ಡ್ ಆದಮೇಲೆ ಅವ್ರಿಗೆ PF ದುಡ್ಡು ಏನೋ ಬಂತಂತೆ. ನಮ್ಮ ಯಜಮಾನಿಗೆ ಎಷ್ಟು PF ದುಡ್ಡು ಬಂತು ಹಾಗೆ ಇದು ಪಕ್ಕದ ಮನೆಯವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಅಯ್ಯೋ ದುಡ್ಡು ಏನು ಮಾಡ್ತೀರಿ ನೀವು, ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ, FD ಇಡ್ತಾರೆ ಅನಿಸುತ್ತೆ ನಮ್ಮ ಯಜಮಾನರು ಅಂತ EM. ಹೌದಾ, FDಗೆ ಇಟ್ಟರೆ ಕಮ್ಮಿ ಇಂಟ್ರೆಸ್ಟ್ ಕಮ್ಮಿ, ನಮ್ಗೆ ಕೊಡಿ, ನಾವು ಇನ್ನೂ ಹೆಚ್ಚಿಗೆ ಪರ್ಸೆಂಟೇಜ್ ಇಂಟ್ರೆಸ್ಟ್ ಕೊಡ್ತೀವಿ ಅಂತೇಳಿ ಉಪಾಯ ಮಾಡಿ PF ದುಡ್ಡು ಒಂದು 15-20 ಲಕ್ಷ ತೊಗೊಂಬಿಟ್ಟು ಇನ್ನಾರು ಕೊಟ್ಟಿಲ್ವಂತೆ. ನೋಡಿ ಪಾಪ ರಿಟೈರ್ಡ್ ಆಗಿರೋ ಯಪ್ಪಂದು ದುಡ್ಡು ಬಡ್ಡಿ ಆಸೆ ಕೊಟ್ಟರು, ಪಕ್ಕದ ಮನೆಯವರು ಇದ್ದಾರೆ ಅಂತ. ಸ್ವಂತ ಮನೆ ಇದೆ, ಪಕ್ಕದಲ್ಲೇ ಸ್ವಂತ ಮನೆ ಇದೆ, ಅವ್ರಿಗೆ ಈ ಥರ ವಸೂಲಿ ಮಾಡೋಕ್ಕಾಗ್ತಿಲ್ಲ. ಅವ್ರು 15-20 ಲಕ್ಷ ಕೊಟ್ಟಿದ್ದಾರೆ. ಈ ರೀತಿ ರಾತ್ರೋರಾತ್ರಿ ಶ್ರೀಮಂತ ಆಗಬೇಕು, ಬರೋ ಬಡ್ಡಿ ದುಡ್ಡಲ್ಲಿ ಕಾರ್ ತೊಗೋಬೇಕು, TV ತೊಗೋಬೇಕು, ಕೈ ತುಂಬ ಬಳೆ ಹಾಕೋಬೇಕು, ನೆಕ್ಲೆಸ್ ಹಾಕೋಬೇಕು, ಮೈ ತುಂಬ ಚಿನ್ನ ಹಾಕೋಬೇಕು, ಮನೆ ತುಂಬ ಬೆಳ್ಳಿ ಸಾಮಾನು ಇರಬೇಕು, ಸೋಫಾ ಅದು ಫ್ರಿಜ್ ಎಲ್ಲ ಬೇಕು ಅಂಥೇಳಿ ಆಸೆಗೆ ಏನು ಮಾಡ್ತೀವಿ, ನಮ್ಮ ಆಸೆ ಮಿತಿಮೀರಿ ಹೋಗ್ಬಿಟ್ಟಿರ್ತದೆ. ಹಾಲು ಕುಡ್ದವರೇ ಬದುಕಲ್ಲ, ವಿಷ ಕುಡ್ದವ್ರು ಬದುಕ್ತಾರ? ನಾವು ಸಂಪಾದನೆ ಮಾಡಿದ್ದೇ ನಮ್ಮ ಕಣ್ಣು ಮುಂದೆ ಇರೋಲ್ಲ.
ಅಂತಲ್ಲ ಅನ್ಯಾಯದಲ್ಲಿ ಸಂಪಾದನೆ ಮಾಡಿದಂಥ ದುಡ್ಡು ನಮ್ಮ ಕಣ್ಮುಂದೆ ಉಳಿತದ? ಉಳಿಯಲ್ಲ. ಇದು ಕಲಿಯುಗ. ಅದರಿಂದ ಇಲ್ಲಿ ದ್ರೋಹ ನೋಡಿ, ಅಲ್ಲಿ 10% ಬಡ್ಡಿ ಕೊಡೋದು, ನನಗೆ ಮಾತ್ರ 2%, 8% ಅವಳು ತೊಗೊಳ್ಳೋದು. ನನ್ನ ಹತ್ರ 5 ಲಕ್ಷ ತೊಗೊಳ್ಳೋದು, 2% ಬಡ್ಡಿಗೆ ನನಗೆ ಕೊಡೋದು, ಅವಳು 10% ಕೊಡೋದು, ಅಲ್ಲಿ 8% ಅವಳಿಗೆ, 2% ನನಗೆ. ಒಂದು 2-3 ತಿಂಗಳು ಕೊಟ್ಟು ಬಡ್ಡಿ ಕೊಡೋ ರುಚಿ ತೋರಿಸಿದ್ಲು. ಓ ಚೆನ್ನಾಗಿ ಬರ್ತಿದೆಯಲ್ಲ ಬಡ್ಡಿ, ಖುಷಿ ಆಯಿತು ಅಂತೇಳಿ ನಾನೇನು ಮಾಡ್ತೀನಿ, ಬಡ್ಡಿ ದುಡ್ಡು ತೊಗೊಂಡು ಎಣಿಸ್ಕೊತಾ ಇರ್ತೀನಿ. ಒಂದು 10 ತಿಂಗಳಾದಮೇಲೆ ನಂಗೆ ದುಡ್ಡು ಇಲ್ಲ, ಬಡ್ಡಿನೂ ಇಲ್ಲ. ಅಯ್ಯೋ ಯಾರಿಗೋ ಕೊಟ್ಟಿದ್ದೆ, ಮೋಸ ಮಾಡಿಬಿಟ್ರು, ನಂಗೆ ಗೊತ್ತಿಲ್ಲ, ನಿನ್ಗೆ ನಾನು ಕೊಟ್ಟಿದ್ದೀನಿ 5 ಲಕ್ಷ, ನೀನು ನನಗೆ ಕೊಡಬೇಕು, ನಾನು ಅವ್ರು ಯಾರೂ ಗೊತ್ತೇ ಇಲ್ಲ. ಈಗ ಈ ಥರ ದ್ರೋಹ ಹಣದಲ್ಲಿ, ಇದಕ್ಕೇನು ಹೇಳ್ತಾರೆ, ಕುಬೇರ ಲಕ್ಷ್ಮಿ ಅಂತಾರೆ. ಲಂಚ ತೊಗೊಂಬಂದು ಮನೇಲಿ ದುಡ್ಡಿಟ್ಟರೆ ಅದು ಕುಬೇರ ಲಕ್ಷ್ಮಿ. ಮೋಸ ಮಾಡಿ ದುಡ್ಡು ತೊಗೊಂಬಂದಿಟ್ರೆ ಅದಕ್ಕೆ ಕುಬೇರ ಲಕ್ಷ್ಮಿ. ದರೋಡೆ ಮಾಡಿ ದುಡ್ಡು ತಂದಿಟ್ರೆ ಕುಬೇರ ಲಕ್ಷ್ಮಿ. ಕಳ್ತನ ಮಾಡಿ ಮನೆ ದುಡ್ಡಿಟ್ರೆ ಕುಬೇರ ಲಕ್ಷ್ಮಿ. ಈ ರೀತಿ ಮೋಸ ಮಾಡಿ ತಂದು ದುಡ್ಡಲ್ಲಿ ಬದುಕಿದ್ರೆ ಅದಕ್ಕೆ ಕುಬೇರ ಲಕ್ಷ್ಮಿ ಅಂತಾರೆ. ಅನ್ಯಾಯದ ದುಡ್ಡು, ಬೆವರು ಸುರಿಸಿಲ್ಲ, ನಿಯತ್ತಿಲ್ಲ, ಧರ್ಮ ಪಾಲನೆ ಮಾಡಿ ದುಡ್ದಿಲ್ಲ, ಶ್ರದ್ಧೆಯಿಂದ ದುಡ್ದಿಲ್ಲ. ಯಾವುದು ಧರ್ಮ ಪಾಲನೆ ಬಿಟ್ಟು, ಶ್ರದ್ಧೆ ಬಿಟ್ಟು ಅನ್ಯಾಯ ಮಾರ್ಗದಲ್ಲಿ ದುಡ್ಡಿಡ್ತೀವೋ ಅದಕ್ಕೆ ಕುಬೇರ ಲಕ್ಷ್ಮಿ ಅಂತ ಕರೀತಾರೆ. ಇದು ಟೆಂಪ್ರವರಿ. ಅಖಂಡ ಲಕ್ಷ್ಮಿ, ಶಾಶ್ವತವಾದ ಲಕ್ಷ್ಮಿ ಮನೇಲಿ ಇರಬೇಕು ಅಂತಂದರೆ ಬೆವರು ಸುರಿಸಿ ಕಷ್ಟಪಟ್ಟು ದುಡಿದು ಒಬ್ರಿಗೂ ಮೋಸ ಮಾಡದೆ, ಒಬ್ರಿಗೂ ಕೆಟ್ಟದ್ದು ಮಾಡ್ದೇ ಎಷ್ಟಿದೆಯೋ ಅಷ್ಟು ಮಾಡಿಕೊಂಡು ಬಂದಂಥದ್ದು ಲಕ್ಷ್ಮಿ ಉದ್ಭವಿಸ್ತಾಳಂತೆ, ಉತ್ಪತ್ತಿ ಮಾಡ್ತಾಳಂತೆ, ಸಮೃದ್ಧಿ ಮಾಡ್ತಾಳಂತೆ, ಅಕ್ಷಯ ಆಗ್ತದಂತೆ. ಅದಕ್ಕೆ ಅಖಂಡ ಲಕ್ಷ್ಮಿ. ಯಾರು ಅನ್ಯಾಯ ಮಾರ್ಗದಲ್ಲಿ ದುಡಿದೇನೆ, ಲಂಚ ತಗೊಳ್ಳಲ್ಲ, ಮೋಸ ಮಾಡಲ್ಲ, ಇನ್ನೊಬ್ರಿಗೆ ದರೋಡೆ ಮಾಡಲ್ಲ, ಕಳ್ತನ ಮಾಡ್ತಾರಲ್ಲ, ಅನ್ಯಾಯ ಮಾಡ್ದೇ ಆ ದುಡ್ಡಿನಲ್ಲಿ ಏನೋ ಒಂದು ಆಸ್ತಿ ಇತ್ತು ಅಂದರೆ ಅದು ತಲತಲಾಂತರವರೆಗೂ ಉಳಿತಂತೆ ಆ ದುಡ್ಡು. ಅದೇ ಅಖಂಡವಾದಂಥ ಲಕ್ಷ್ಮಿ. ಓ ಏನು ನಮ್ಮ ಮುತ್ತಾತಂದು ಗದ್ದೆ ಮನೆ ಎಲ್ಲ ಇವತ್ತು ಉಪಯೋಗಿಸಿದ್ವಿ ಅಂದರೆ ಅದು ಬೆವರು ಸುರಿಸಿ ದುಡ್ದಿದ್ದು ದುಡ್ಡದು. ಶ್ರದ್ಧೆಯಿಂದ, ಧರ್ಮ ಪಾಲನೆಯಿಂದ, ಅಧರ್ಮದಲ್ಲಿ ದುಡ್ದಿದ್ದಲ್ಲ, ಅದು ಧರ್ಮ ಪಾಲನೆಯಿಂದ ದುಡ್ದಂಥ ದುಡ್ಡು. ಅದಕ್ಕೆ ಆ ದುಡ್ಡು ಮಕ್ಕಳು ಮೊಮ್ಮಕ್ಕಳು ವಂಶ ಪಾರಂಪರ್ಯವಾಗಿರುತ್ತದೆ. ಅದು ದೀರ್ಘಲಕ್ಷ್ಮಿ, ಅಖಂಡ ದೀರ್ಘಲಕ್ಷ್ಮಿ ಅಂತ ಕರೀತಾರೆ. ಈ ಅನ್ಯಾಯದಲ್ಲಿ ಸಂಪಾದನೆ ಮಾಡಿದ್ದು ಕ್ಷಣಿಕ, ಟೆಂಪ್ರವರಿ ಇರ್ತದೆ. ಆದ್ದರಿಂದ ನಾವು ಸಂಪಾದನೆ ಮಾಡಿದ್ದು ನಾವಿರೋರ್ಗೆ ಇರ್ತದೆ. ಈಗ ನಾನು ಅನ್ಯಾಯದಲ್ಲಿ ಸಂಪಾದನೆ ಮಾಡಿರ್ತೀನಿ, ಮೋಸ ಮಾಡಿ, ಕೊಲೆ ಮಾಡಿ, ದರೋಡೆ ಮಾಡಿ, ಇನ್ನೊಬ್ರಿಗೆ ಅಯ್ಯೋ ಅನಿಸಿ, ಲಂಚ ತೊಗೊಂಡು ಎಲ್ಲ ನಾನು ದುಡಿದು ಇಟ್ಟಿರ್ತೀನಿ. ನಾನು ಇರೋರ್ಗೂ ಚೆನ್ನಾಗಿರುತ್ತದೆ. ನಾನು ಸತ್ತ ಮೇಲೆ ಆ ದುಡ್ಡು ಹೆಂಗೆ ಬಂತು ಹಾಗೆ ಹೊಟ್ಟೋಗೋದಕ್ಕೆ. ಅದು ಶಾಪಗ್ರಸ್ತ ದುಡ್ಡು, ಅದು ಅನ್ಯಾಯ ದುಡ್ಡು, ಎಲ್ಲ ಹೊಟ್ಟೋಗ್ಬಿಡುತ್ತೆ. ಕೊನೆಗೆ ನಾನು ಸತ್ತ ಮೇಲೆ ನನ್ನ ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಇವೆಲ್ಲರೂ ಭಿಕ್ಷೆ ಬೇಡ್ತಾರೆ. ಅವನು ಪೆಟ್ರೋಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ, ಇವಳು ಮನೆಗೆ ಹೋಗಿ ಕೆಲಸ ಮಾಡ್ತಾಳೆ, ಇವನೇನೋ ಒಂದು ಮಾಡ್ತಾನೆ. ಯಾಕೆಂದರೆ ನಾನು ಇರೋವ್ರಿಗೆ ಅದಿತ್ತು, ನನ್ನ ಪವರ್ ಹೋಯ್ತು, ನಾನು ಸತ್ತೆ, ಅವಾಗೇನಾಗುತ್ತೆ, ಎಲ್ಲ ಕಳ್ಕೊಂಬಿಡ್ತೀವಿ. ಈ ಥರದ ಕೋಟ್ಯಾಂತರ ಜನ ಜಗತ್ತಲ್ಲಿದ್ದಾರೆ. ಅದಕ್ಕೆ ಶಾಶ್ವತವಾದ ಲಕ್ಷ್ಮಿ ಬೇಕು. ಅನ್ಯಾಯ ಮಾರ್ಗದಲ್ಲಿ ನಾವು ದುಡಿಬಾರ್ದು, ಧರ್ಮ ಬಿಟ್ಟು ಹೋಗಬಾರ್ದು ಅನ್ನೋದಾಗಿದ್ದರೆ ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ಲಕ್ಷ್ಮಿ ನಮ್ಮನ್ನು ಕಾಪಾಡ್ತಿರ್ತಾಳೆ. ನಮ್ಮ ಮನೆಗೆ ಚಿನ್ನದ ಮಳೆ ತರ್ತಾಳಂತೆ. ನಮ್ಮ ಮನೆಯಲ್ಲಿ ಚಿನ್ನದ ಮಳೆ ವರ್ಷ ಅಂದರೆ ಸಂಸ್ಕೃತದಲ್ಲಿ ಮಳೆ, ಚಿನ್ನದ ಮಳೆ ಬರೆಸ್ತಾಳಂತೆ. ನಾವೇ ಮೇಲಿಗೆ ಆಗಿಬಿಟ್ರೆ, ಲಂಚ ತೊಗೊಂಡು ಮೇಲಿಗೆ ಆದೆ, ದರೋಡೆ ಮಾಡಿ ದುಡ್ಡು ತೊಗೊಂಬಂದೆ ಮೇಲಿಗೆ ಆಯಿತು, ಮೋಸ ಮಾಡಿ ದುಡ್ಡು ತೊಗೊಂಬಂದೆ ಮೇಲಿಗೆ ಆಯಿತು, ಕೊಲೆ ಮಾಡಿ ದುಡ್ಡು ತೊಗೊಂಬಂದೆ ಮೇಲಿಗೆ ಆಯಿತು, ಇನ್ನೊಬ್ರಿಗೆ ಅವ್ರಿವ್ರಿಗೆ ಅಯ್ಯೋ ಅನಿಸಿ ದುಡ್ಡು ತೊಗೊಂಬಂದೆ, ಲಕ್ಷ್ಮಿ ಅಮಂಗಳವಾದ್ಲು, ಮೈಲಿಗೆ ಆದ್ಲು. ಅದು ಅಖಂಡ ಲಕ್ಷ್ಮಿ ಅಲ್ಲ, ಕುಬೇರ ಲಕ್ಷ್ಮಿ. ಈ ರೀತಿ ಎಲ್ಲಿ ನಡೀತದೋ ಅಲ್ಲಿ ಲಕ್ಷ್ಮಿ ವಾಸ ಮಾಡೋದಿಲ್ಲ. ಹೀಗಾಗಿ ನಾನು ಈಗೊಂದು ವಾರದ ಹಿಂದೆ ಮಾಡಿದ್ದೆ, ಲಕ್ಷ್ಮಿ ಯಾಕೆ ಸ್ಥಿರವಾಗಿಲ್ಲ, ಚಂಚಲೆ, ಒಂದು ಹಸು ಬಗ್ಗೆ ಕತೆ ಹೇಳಿದ್ದೆ ನಾನು. ಆ ಕತೆ ಈಗಾಗಲೇ ಹೇಳಿದ್ದೀನಿ, ಮತ್ತೆ ಹೇಳೋದಕ್ಕೆ ಇಷ್ಟಪಡಲ್ಲ. ಆದರೆ ಲಕ್ಷ್ಮಿ ಯಾಕೆ ಸ್ಥಿರವಾಗಿರಲ್ಲ ಒಬ್ಬರ ಮನೆಯಲ್ಲಿ, ಯಾಕೆ ಲಕ್ಷ್ಮಿ ಚಂಚಲೆ ಅನ್ನೋದು ವಿಚಾರದಲ್ಲಿ ನಾನು ಹೇಳಿದ್ದೆ. ಇದೆಲ್ಲ ಅಮಂಗಳ ಆದಾಗ ಲಕ್ಷ್ಮಿ ನಮ್ಮನ್ನು ಕೈ ಬಿಟ್ಬಿಡ್ತಾಳೆ. ಲಕ್ಷ್ಮಿ ಕೈ ಹಿಡಿದ್ರೆ ವಂಶಪಾರಂಪರ್ಯ ಕೂತು ತಿನ್ನೋಷ್ಟು ಕೋಟಿಗಟ್ಟಲೆ ಆಸ್ತಿ ಇರ್ತದೆ. ಅದೇ ಲಕ್ಷ್ಮಿ ಬಿಟ್ಟು ಹೊಟ್ಟೋದ್ರೆ ಭಿಕ್ಷೆ ಬೇಡಿದ್ರೂ ಕೂಡ ಊಟ ಸಿಗೋದಿಲ್ಲ. ಆ ಲೆವೆಲ್ ತಂದಿರುತ್ತೆ. ಇದೇ ಆ ಲಕ್ಷ್ಮಿಯ ಒಂದು ಮಹಾಲೀಲೆ. ಯಾರ ಮನೆಯಲ್ಲಿ ಈ ರೀತಿ ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಅಂಥೇಳಿ ಇಲ್ದಿರೋ ಕ್ರಿಮಿನಲ್ ಮೈಂಡೆಲ್ಲ ಯೂಸ್ ಮಾಡಿಬಿಟ್ಟು
ಗಂಡನ ಮೇಲೆ ಸಾಲಬಾಧೆ ಹೊರಿಸೋದು, ಅಥವಾ ಗಂಡನೇ ಮಾಡಿಬಿಟ್ಟು ಹೆಂಡತಿ ಮೇಲೆ ಸಾಲಬಾಧೆ ಹೊರಿಸೋದು, ಅಥವಾ ಮಕ್ಕಳೇ ಈ ರೀತಿ ಮಾಡಿ ಅಪ್ಪ ಅಮ್ಮನ ಮೇಲೆ ಸಾಲಬಾಧೆಯನ್ನು ತಲೆ ಮೇಲೆ ತಂದಿಟ್ಟು ಈ ಥರದ್ದೆಲ್ಲ ನಡೆದಿದ್ದರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂಥೇಳಿ ಲಕ್ಷ್ಮೀ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ಆ ತಂತ್ರಸಾರದಲ್ಲಿ ಏಳನೇ ಚಾಪ್ಟರಲ್ಲಿ 7ನೇ ಅಧ್ಯಾಯದಲ್ಲಿ ಕೆಲವು ಈ ಥರ ದೋಷದಲ್ಲಿ ಶುಕ್ರ ಮತ್ತು ಕುಜ ಗುರು ಈ 3 ಗ್ರಹಕ್ಕೆ ದೋಷ ಇದ್ದಾಗ ಮನೆಗಳ ರೀತಿ ಆಗುತ್ತೆ ಅಂತ. ಅದಕ್ಕೆ ಮಂಗಳ ಗ್ರಹ, ಗುರುಗ್ರಹ, ಶುಕ್ರ ಈ 3 ಗ್ರಹಗಳ ಶಾಂತಿ ಆಗಲಿಕ್ಕೋಸ್ಕರ ಒಂದು ಕೆಲವು ಮಂತ್ರಗಳ ಪ್ರಯೋಗ ಮಾಡಿ ಅಂತ ಹೇಳುತ್ತೆ. ಅದಕ್ಕೇನು ಮಾಡಬೇಕು? ಬಿಲ್ಪತ್ರೆ ಅಥವಾ ಕಮಲ ಪುಷ್ಪ, ಬಿಲ್ಪತ್ರೆ ಅಥವಾ ಕಮಲ, ಲೋಟಸ್, ತಾವರೆ ಹೂವು ಸಿಗಲಿಲ್ಲ ಅಂದರೆ ಬಿಲ್ಪತ್ರೆ ಎಲ್ಲ ಕಡೆ ಸಿಗುತ್ತೆ. ಅದನ್ನು ನೀವು ಇಟ್ಕೊಂಡು ಒಂದು ನಾಣ್ಯ, ₹1 ಇರ್ಬೋದು, ₹2 ಇರ್ಬೋದು, ₹5 ಕಾಯಿನ್ ಇರ್ಬೋದು, ನಿಮ್ಮ ಯಥಾಶಕ್ತಿ ನಾಣ್ಯ, ಬಿಲ್ಪತ್ರೆ ಕೈಲಿಟ್ಕೊಳ್ಳಿ. ಕಮಲ ಹೂವು ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಇದು ಸಿಕ್ಕಿದ್ರೆ ಬಹಳ ಇನ್ನೂ ಒಳ್ಳೆಯದು. ಕೈಲಿ ಇಟ್ಕೊಂಡು ನಾನು ಹೇಳೋ ಮಂತ್ರನ ಕಣ್ಮುಚ್ಕೊಂಡು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡ್ಕೊಂಡು, ಉತ್ತರಕ್ಕೆ ದಿಕ್ಪಾಲಕ ಕುಬೇರ. ಕುಬೇರ ಎಲ್ಲಿ ವಾಸ ಮಾಡ್ತಾರೆ? ಉತ್ತರ ದಿಕ್ಕಿನಲ್ಲಿ ಅವ್ರ ಮನೆ ಇರೋದು. ಕುಬೇರನ ಮನೆ ಇರೋದು ಉತ್ತರ ದಿಕ್ಕಿನಲ್ಲಿ ಕುಬೇರ ಇರ್ತಾರೆ. ಕೂತ್ಕೊಂಡು ತಟ್ಟೆಲೋ ಅಥವಾ ಕೈಲಿ ಇಟ್ಕೊಂಡು ಶ್ರೀ ಸುವರ್ಣವೃಷ್ಟಿ ಕುರುಮೇ ಗೃಹೆ, ಸುವರ್ಣ ಅಂದರೆ ಚಿನ್ನದ ಮಳೆಯನ್ನು ನನ್ನ ಮನೆಯಲ್ಲಿ ಸುರಿಸು. ಗೃಹೆ ಅಂದರೆ ಮನೆ, ಕುರುಮೆ ನಮ್ಮ ಮನೆಯಲ್ಲಿ ಚಿನ್ನದ ಮಳೆ ತಗೊಂಬ. ಶ್ರೀ ಸುವರ್ಣವೃಷ್ಟಿ ಕುರುಮೆ ಗೃಹೆ ಶ್ರೀ ಕುಬೇರ ಮಹಾಲಕ್ಷ್ಮಿ ಹರಿಪ್ರಿಯ ಪದ್ಮಾಯೈ ನಮಃ ಅಂಥೇಳಿ. ಶ್ರೀ ಕುಬೇರ ಅಂದರೆ ಅನ್ಯಾದಲ್ಲಿ ಹಲವಾರು ಕೆಟ್ಟ ತಂತ್ರಗಳಿಂದ ನಾನು ದುಡ್ಡು ತೊಗೊಂಬಂದುಬಿಟ್ಟಿದ್ದೀನಿ, ಲಂಚ, ಮೋಸ, ಕೊಲೆ ಮಾಡಿ ಏನೋ, ಅದಕ್ಕೆ ಕುಬೇರ ತಂತ್ರ ಅಂಥೇಳಿ. ಆ ತಂತ್ರದಿಂದ ಬಂದಂಥ ಹಣನ ಕುಜ, ಗುರು ಮತ್ತು ಶುಕ್ರಕ್ಕೆ ಶಾಂತಿ ಆಗಬೇಕು ಅಂದರೆ ಶುಕ್ರ ಮಹಾಲಕ್ಷ್ಮಿ, ಹರಿಪ್ರಿಯ ಗುರುಗ್ರಹ, ಪದ್ಮಾಯೈ ನಮಃ. ಪದ್ಮ ಅಂದರೆ ಕುಜಗ್ರಹ, ಪದ್ಮ ಅಂದರೆ ಲೋಟಸ್, ತಾವರೆ ಹೂವು. ತಾವರೆ ಹೂವಿನಂತೆ ಮುಖವುಳ್ಳವಳಿಗೆ ಪದ್ಮಾಯೈ ಅಂತ ಕರೀತಾರೆ. ಹರಿಪ್ರಿಯ, ವಿಷ್ಣುಗೆ ಪ್ರಿಯವಾದವಳು ಅಂತ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಚಿನ್ನದ ಮಳೆಯನ್ನು ಸುರಿಸು, ನೀಗಾಗಿರೋದು ಸಾಲಬಾಧೆ ಏನೇನು ನಡೆಯೋದೆಲ್ಲ ನಿವಾರಣೆ ಮಾಡು ಅಂಥೇಳಿ ಕೇಳುವಂಥ ಒಂದು ಮಂತ್ರ ಇದು. ಇದು ಲಕ್ಷ್ಮೀ ತಂತ್ರಸಾರದಲ್ಲಿ ಬರ್ತದೆ 7ನೇ ಚಾಪ್ಟ್ರಲ್ಲಿ. ಕೇಳಿಟ್ಕೊಳ್ಳಿ. ಶ್ರೀ ಸುವರ್ಣವೃಷ್ಟಿ ಕುರುಮೆ ಗೃಹೆ ಶ್ರೀ ಕುಬೇರ ಮಹಾಲಕ್ಷ್ಮಿ ಹರಿಪ್ರಿಯ ಪದ್ಮಾಯೈ ನಮಃ. ಶ್ರೀ ಸುವರ್ಣವೃಷ್ಟಿ ಕುರುಮೆ ಗೃಹೆ ಶ್ರೀ ಕುಬೇರ ಮಹಾಲಕ್ಷ್ಮಿ ಹರಿಪ್ರಿಯ ಪದ್ಮಾಯೈ ನಮಃ. ಶ್ರೀ ಸುವರ್ಣವೃಷ್ಟಿ ಕುರುಮೆ ಗೃಹೆ ಶ್ರೀ ಕುಬೇರ ಮಹಾಲಕ್ಷ್ಮಿ ಹರಿಪ್ರಿಯ ಪದ್ಮಾಯೈ ನಮಃ ಅನ್ನೋ ಮಂತ್ರ ಹೇಳಬೇಕು. ಇದನ್ನು ಬಾಹ್ಯಾಟ್ ಮಾಡಿಕೊಂಡು ಈ ಮಂತ್ರ ಹೇಳ್ಕೊಂಡು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡ್ತಿರ್ಬೇಕು ನಿಮ್ಮ ದರಿದ್ರ ಕಳೆಯುವವರೆಗೂ. ಸುವರ್ಣವೃಷ್ಟಿ ಕುರುಮೆ ಗೃಹೆ, ಚಿನ್ನದ ಮಳೆ ನನ್ನ ಮನೇಲಿ ಸುರಿಸು. ಶ್ರೀ ಕುಬೇರ ಮಹಾಲಕ್ಷ್ಮಿ ಹರಿಪ್ರಿಯ ಪದ್ಮಾಯೈ ನಮಃ. ಶ್ರೀ ಕುಬೇರ ಮಹಾಲಕ್ಷ್ಮಿ, ಅನ್ಯಾಯ ಲಕ್ಷ್ಮಿ ನಮ್ಮಲ್ಲಿ ಬೇಡ. ಹರಿಪ್ರಿಯ ಪದ್ಮಾಯೈ ನಮಃ, ಶಾಶ್ವತವಾದ ಲಕ್ಷ್ಮಿ ನಮ್ಮಲ್ಲಿ ವಾಸ ಮಾಡು ತಾಯಿ ಅಂಥೇಳಿ ಪ್ರಾಶಿತ್ಯ ಮಾಡಿಕೊಂಡ್ರೆ ಏನೋ ಅಷ್ಟೆಷ್ಟೋ ಸಾಲ ತೀರಿ ನೆಮ್ಮದಿಯಾಗಿರ್ಬೋದು ಅಂತ ಹೇಳುತ್ತೆ ಈ ಮಂತ್ರದ್ದು. ತಂತ್ರ ಬಿಲ್ಪತ್ರೆ ಇಲ್ಲ ಇದು ತಾವರೆ ಹೂವು ಸಿಕ್ಕಿಲ್ಲ, ಬಿಲ್ಪತ್ರೆ ಕಾಯಿನ್. ಏನು ಮಾಡಬೇಕು? ಇದನ್ನು ಬಿಲ್ಪತ್ರೆ, ತಾವರೆ ಹೂವು, ಕಾಯಿನ ತೊಗೊಂಡೋಗಿ ಲಕ್ಷ್ಮೀ ದೇವಸ್ಥಾನದಲ್ಲಿ ದೇವರಿಗೆ ಅರ್ಪಣೆ ಮಾಡಬೇಕು. ಇದನ್ನು ಲಕ್ಷ್ಮೀ ದೇವಸ್ಥಾನನೇ ಇರ್ತದೆ, ಸಿಂಗಲ್ ಆಗಿರ್ಬೇಕು, ಲಕ್ಷ್ಮಿ ಒಬ್ಬಳೇ ಇರಬೇಕು ಗರ್ಭಗುಡಿಲಿ. ಆ ದೇವಿಗೆ ಸಮರ್ಪಣೆ ಮಾಡಬೇಕು. ಹುಡ್ಕೊಂಡು ಹೋಗ್ಬೇಕು ಆ ದೇವಸ್ಥಾನ ಎಲ್ಲಿದೆ ಅಂತ. ಎಷ್ಟು ದಿವಸ ಮಾಡಬೇಕು? ಇದು ಪ್ರತಿ ಶುಕ್ರವಾರ ನೀವು ಮಾಡಬೇಕು. ನಿಮ್ಮ ದರಿದ್ರ ನಿವಾರಣೆ ಆಗೋವರೆಗೂ ಈ ತಂತ್ರ ಮಾಡ್ತಾಯಿದ್ರೆ ಎಲ್ಲೋ ಒಂದು ಕಡೆ ಪವಾಡ ಆಗುತ್ತೆ. ನಿಮ್ಮ ಜಾತಿಯಲ್ಲಿ ಕುಜ, ಗುರು, ಶುಕ್ರ ಈ 3ಕ್ಕೂ ಶಾಂತಿ ಆಗುತ್ತೆ. ಆಗ ನಿಧಾನಕ್ಕೆ ಹೆಂಗೋ ಕೊಟ್ಟವರು ದುಡ್ಡು ಕೊಟ್ಟರೆ ಬೇಡವ ಅಂತ ಕೈ ಬಿಟ್ಬಿಡ್ಬೋದು. ಆಯಿತು ಬಿಡಿ, ನನ್ನ 5 ಲಕ್ಷ ಹೋಯ್ತು ಅಂತ ತಿಳ್ಕೊಂಬಿಡ್ತೀನಿ ಅನ್ಬೋದು. ಇಲ್ಲ ದುಡ್ಡು ಕೊಡದೆ ಮೋಸ ಮಾಡಿ ಓಡೋಗಿದ್ರಲ್ಲ ಅವರೆಲ್ಲ ವಾಪಸ್ ತಂದು ಕೊಡ್ಬೋದು. ಅದರಿಂದ ನಮ್ಮ ಜಾತಕದಲ್ಲಿ ಶುಕ್ರ, ಗುರು ಮತ್ತು ಮಂಗಳ ಗ್ರಹಕ್ಕೆ ಶಾಂತಿ ಆಗಬೇಕಂದ್ರೆ ಈ ಮಂತ್ರ ಹೇಳಬೇಕು ಅಂತ ಹೇಳಿ ತಂತ್ರಸಾರದಲ್ಲಿ ಹೇಳ್ತಾರೆ. ಇದು ಗ್ರಹ ಶಾಂತಿ ಮಂತ್ರ ಮುಖೇನ. ತಂತ್ರ ಬಿಲ್ಪತ್ರೆ, ತಾವರೆ ಹೂವು, ನಾಣ್ಯ ಇದನ್ನು ಮಾಡ್ತಾ ಇರಬೇಕು ಪ್ರತಿ ಶುಕ್ರವಾರ. ಎಲ್ಲಿವರೆಗೂ ನಿಮಗೆ ಅದು ಫ್ರೀ ಅನಿಸುತ್ತೋ, ಆರಾಮ್ ಅನಿಸುತ್ತೋ, ಬರ್ತಾ ಇದ್ದು ದುಡ್ಡು ಸಾಲಬಾಧೆ ತೀರ್ತಿದೆ ಇರುವಾಗ
ಇದು ಮಾಡ್ತಾ ಬನ್ನಿ. ಲಕ್ಷ್ಮಿಗೆ ಸಮರ್ಪಣೆ ಮಾಡಬೇಕು. ಎಲ್ಲಿ ನಿತ್ಯ ಅರ್ಚನೆ ಅಭಿಷೇಕ ಆಗುತ್ತೋ ಆ ಜಾಗಕ್ಕೆ ಸಮರ್ಪಣೆ ಮಾಡ್ಬೋದು. ನಿಮ್ಮಲ್ಲಿ ಲಕ್ಷ್ಮಿ ಇಲ್ಲ, ನಿಮ್ಮನೆ ಮನೆ ದೇವ್ರು ಲಕ್ಷ್ಮಿ ಅಲ್ಲ, ಬೇರೆ ದುರ್ಗಿ ಕಾಳಿ ಏನೋ ಮಾಡ್ತೀರಿ, ಜೊತೆಗೆ ನಿಮ್ಮ ಮನೇಲಿ ಆ ಸಾನ್ನಿಧ್ಯ ಇಲ್ಲ. ಆ ಸಾನ್ನಿಧ್ಯ ಇಲ್ದಿರೋಕ್ಕೆ ಈ ಥರ ದರಿದ್ರ ಮನೇಲಿ ಬಂದಿರೋದು. ಆ ಲಕ್ಷ್ಮಿ ಮನೆ ವಾಸ ಇಲ್ದಿರೋಕ್ಕೆ ಇವತ್ತು ನಿಮ್ಮ ಮನೆ ಇಷ್ಟೊಂದು ಸಾಲ ಬಾಧೆ ಎಲ್ಲ ಬಂದಿರೋದು. ಅದಕ್ಕೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಲಕ್ಷ್ಮಿ ಇರೋ ಜಾಗದಲ್ಲಿ ಲಕ್ಷ್ಮಿ ಒಬ್ಬಳೇ ಪ್ರತ್ಯೇಕವಾಗಿರಬೇಕು. ಗರ್ಭಗುಡಿಯಲ್ಲಿ ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ಶ್ರೀನಿವಾಸ, ಲಕ್ಷ್ಮೀ ವೆಂಕಟೇಶ, ಲಕ್ಷ್ಮೀ ನಾರಾಯಣ ಆ ಥರದ್ದೆಲ್ಲ ಅಲ್ಲ, ಸಪ್ರೇಟಾಗಿರ್ಬೇಕು ಲಕ್ಷ್ಮಿ. ಇದನ್ನು ಅಲ್ಲಿಗೆ ಬಿಲ್ಪತ್ರೆ ಕಾಯಿನು ಸಮರ್ಪಣೆ ಮಾಡಬೇಕು. ಇದು ತಂತ್ರ. ಮಂತ್ರ ಶ್ರೀ ಸುವರ್ಣವೃಷ್ಟಿ ಕುರುಮೆ ಗೃಹೆ ಶ್ರೀ ಕುಬೇರ ಮಹಾಲಕ್ಷ್ಮಿ ಹರಿಪ್ರಿಯ ಪದ್ಮಾಯೈ ನಮಃ ಅಂಥೇಳಿ ಇದನ್ನು ಜಪ ಮಾಡ್ತಾ ಇರಬೇಕು. ಯಾವುದೋ ಒಂದು ರೂಪದಲ್ಲಿ ದೊಡ್ಡ ಪವಾಡ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದು ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ನಲ್ಲಿ ಕೂಡ ಎಲ್ಲ ಇನ್ಫಾರ್ಮೇಷನ್ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. www.lakshmisrinivas.tv ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ನಿಮಗೆ ನಿಮ್ಮ ಫೋನ್ ಕಾಲ್ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುವಂಥ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.